ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಕ್ಷಿತಾ ಆಲ್ ಇನ್ ಒನ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ಸ್ಯಾರಿ ಕುಚ್ಚನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇನು ಎಲ್ಲರಿಗೂ ಬರುತ್ತೆ, ಬೇಬಿ ಸ್ಯಾರಿ ಕುಚ್ಚು ಹಾಕೋದೇನು ಎಲ್ಲರಿಗೂ ಬರುತ್ತೆ, ಇದೇನು ಇದನ್ನು ವಿಡಿಯೋ ಮಾಡಬೇಕಾ ಅಂತ ನೀವು ಅಂದ್ಕೊಳ್ತಿದ್ದೀರಾ. ಹಾಗೇನಿಲ್ಲ. ನಾನು ಕೆಲವೊಬ್ರು ತುಂಬ ಹಾಕ್ತಾರೆ, ತುಂಬ ಟೈಮ್ ವೇಸ್ಟ್ ಆಗೋ ಥರ ಹಾಕ್ತಾರೆ, ತುಂಬ ಒಂದೇ ಸ್ಯಾರಿನೇ ತುಂಬ ಹೊತ್ತು ಇಟ್ಕೊಂಡು ಹಾಕ್ತಾರೆ. ಆಮೇಲೆ ಸುತ್ತೋದಾಗಲಿ ಅದನ್ನು ಹಾಕೋದಾಗಲಿ ಸುಲಭವಾಗಿ ಹೇಗೆ ಹಾಕಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ. ನಾನು ತುಂಬ ವರ್ಷಗಳಿಂದ ಹಾಕ್ತಾ ಇರೋದ್ರಿಂದ ನಾನೊಂದು ಕೆಲವೊಂದು ಟಿಪ್ಸ್ಗಳನ್ನೆಲ್ಲ ಹೇಳ್ಕೊಡ್ತೀನಿ. ಇದನ್ನು ಫಾಲೋ ಮಾಡಿದ್ರೆ ನೀವು ಸಹ ಚೆನ್ನಾಗಿ ಹಾಕ್ಬೋದು, ಮತ್ತು ಬೇಗ ಬೇಗನೂ ಹಾಕ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಮೇನ್ ಬೇಕಾಗಿರೋದು, ಈ ಸ್ಯಾರಿಗೆ ಮ್ಯಾಚಿಂಗ್ ಆಗುವಂಥ ಕಾಪರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಮತ್ತು ಈ 2 ಕಲರಿಂದು ಸ್ಯಾರಿದು ಬಾರ್ಡರು ಸೆರಗಿನ ಕಲರಿಂದ ಒಂದು ಗ್ರೀನ್ ಕಲರು ತೊಗೊಂಡಿದ್ದೀನಿ, ಇನ್ನೊಂದು ಸ್ಯಾರಿ ಕಲರು ಪರ್ಪಲ್ ಕಲರನ್ನು ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇದನ್ನು. ಮತ್ತು ಇದಕ್ಕೆ ಬೇಕಾಗುವಂಥ ನೀಡಲ್ ಹೋಲ್ಗಳು ಆದಷ್ಟು ದೊಡ್ಡ ದೊಡ್ಡ ಹೋಲ್ಗಳಿರೋವಂಥ ನೀಡಲ್ಗಳನ್ನೇ ತಗೊಳ್ಳಿ. ಈ ಥರ ತುಂಬ ಸೈಜ್ ದೊಡ್ಡದಿರಬೇಕು, ಹೋಲ್ ದೊಡ್ಡದಿರಬೇಕು. ಹಾಗಿದ್ರಾಗೆ ನಾವೊಂದು 70 ಸ್ಟ್ಯಾಂಡ್ ತನಕನೂ ನಾವು ಇದರೊಳಗೆ ಹಾಕ್ಬೋದು. ಮತ್ತು ಹಾಗಾಗಿ ನೀಡಲ್ಗಳ ಅವಶ್ಯಕತೆ ಇರುತ್ತೆ. ಆಮೇಲೆ ಇದಕ್ಕೆ ಕುಚ್ಚು ಕಟ್ಟೋದಕ್ಕೆ ಈ ಥರ ನೀಡಲಿಗೆ ಸಿಲ್ವರ್ ಕಾಪರ್ ಜರಿನ ಥ್ರೆಡನ್ನು ಸೂಜಿಗೆ ಹಾಕಿಬಿಟ್ಟು ಇಟ್ಕೋಬೇಕು. ಇದನ್ನು ತುಂಬ ಈಸಿ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸಲ ನೋಡಿ ನನ್ನ ವೀಡಿಯೋಸ್ನ. ಇಷ್ಟ ಆದರೆ ಲೈಕ್ ಮಾಡಿ, ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟು ಥ್ರೆಡ್ಡನ್ನು ನಾವು ಸುತ್ಕೋಬೇಕು. ನಾನು ಈ ಟೇಬಲ್ ಇದೆಯಲ್ಲ, ಈ ಟೇಬಲಿಂದ ಟೇಬಲ್ಗೆ ಎಂಡಿಗೆ ನಾನು ಸುತ್ಕೊಳ್ತೀನಿ. ನಾನು 50 ಸ್ಟ್ಯಾಂಡ್ ಸ್ಮಾಲ್ ಬೇಬಿ ಕುಚ್ಚು ಕೇಳ್ತಿದ್ದಾರೆ ಅಂತ ಅಂದರೆ 50 ಸ್ಟ್ಯಾಂಡ್ ಸುತ್ಕೊಳ್ತೀನಿ ನಾನು. 50 ಎಳೆನ ಸುತ್ಕೊಳ್ತೀನಿ. ಇಲ್ಲ ದಪ್ಪ ಬೇಕು, ಸ್ವಲ್ಪ ದೂರ ದೂರ ಬೇಕು, ದಪ್ಪ ಇರಬೇಕು, ದೂರ ದೂರ ಇರಬೇಕು ಅಂತ ಕೇಳೋರಿಗೆ 70 ಎಳೆ ಸುತ್ಕೊಳ್ತೀನಿ. ಅದನ್ನು ಸೂಜಿ ಒಳಗೆ ಹಾಕಿದ್ರೆ ಅದು ಡಬಲ್ ಆಗುತ್ತೆ. 160 140 ಈ ಥರ ಹಿಂಗೆ ಬರುತ್ತೆ. ಡಬಲ್ ಸ್ಟೆಪ್ ಬರುತ್ತೆ ಅದು. ನಾನು ಒಂದು ಎಳೆನೇ 70 ಹಾಕ್ತೀನಿ ಇದರಲ್ಲಿ. ಹಾಗಾಗಿ ಇವಾಗ ನಾನೀಗ 50 ಎಳೆದು ಬೇಬಿ ಕುಚ್ಚನ್ನ ಸ್ಮಾಲ್ ಬೇಬಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಸುತ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಟೇಬಲ್ನಿಂದ ಈ ಕಡೆ ಟೇಬಲ್ ತುದಿಗೆ ಎಷ್ಟಾಗುತ್ತೆ ಅಷ್ಟು ಸುತ್ಕೊಳ್ಳಿ. ಎರಡು, ಮೂರು, 4 ಈ ಥರ 50 ಎಳೆನ ಸುತ್ಕೊಳ್ಳಿ. ಈಗ ಈ ಥರ 50 ಸ್ಟ್ಯಾಂಡನ್ನ ನಾನು ಸುತ್ತಬಿಟ್ಟು ಇಟ್ಕೊಂಡಿದ್ದೀನಿ. ದಾರದಲ್ಲಿ ಸೂಜಿ ಒಳಗೆ ದಾರ ಹಾಕಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ದು ಅಷ್ಟೇ. ಇದನ್ನು ಸೇಮ್ ಅದೇ ಥರನೇ ಸುತ್ತಬಿಟ್ಟು 50 ಎಳೆನ ಹಾಕಿಬಿಟ್ಟು, 50 ಎಳೆ ಒಂದು ಸಲ ಹಾಕಿದ್ರೆ ಇದು 100 ಎಳೆ ಆಗುತ್ತೆ. ಈಗ ಡಬಲ್ಲು 2 ಸೇರಿದರೆ 100 ಆಗುತ್ತೆ. ಈ ಥರ ಹಾಕಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಇವಾಗ ನಾಟ್ ಹಾಕೋದಕ್ಕೆ ಸೂಜಿ ಒಳಗೆ ಜರಿ ಥ್ರೆಡ್ಡನ್ನು ಸಹ ಹಾಕಿಟ್ಕೊಂಡಿದ್ದೀನಿ. ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಫಸ್ಟ್ ಸ್ಟೆಪ್ಸ್ ಹೇಗೆ ಹಾಕಬೇಕು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಸೂಜಿನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಎಳೆನ ಈ ಇದು ಮುಕ್ಕಾಲು ಇಂಚಿಗೆ ಒಂದೊಂದು ನಾವು ಮಾರ್ಕ್ ಮಾಡಿಕೊಂಡು ಇಟ್ಕೊಂಡು ಕರೆಕ್ಟಾಗಿ ಹಾಕ್ಕೋಬೋದು. ನನಗೆ ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ತುಂಬ ಸೀರೆಗಳು ಕುಚ್ಚು ಹಾಕ್ತೀನಲ್ಲ, ನನಗೆ ಅಭ್ಯಾಸ ಇದೆ. ಹಾಗಾಗಿ ನಾನು ಮಾರ್ಕ್ ಮಾಡ್ಕೊಳ್ಳಲ್ಲ. ಸೀರೆನ ಈ ಥರ ಉಲ್ಟಾ ಭಾಗ ಇರಬೇಕು, ಸೀದಾ ಭಾಗ ಒಳಗಡೆ ಇರಬೇಕು, ಉಲ್ಟಾ ಭಾಗ ನಮ್ಮ ಮೇಲೆ ಇರಬೇಕು. ಆ ಥರ ಇಟ್ಕೊಂಡು ನಾವು ಫಸ್ಟು ಸೂಜಿನ ನೀಡನ್ನು ಹಾಕಿ ಈ ಥರ ಎಳ್ಕೋಬೇಕು. ಸುಕ್ಕಿಲ್ಲದೆ ಇರೋ ಥರ ನೀಟಾಗಿ, ದಾರ ಆಚೆ ಈಚೆಗಾಗ್ದೇನೆ ನೀಟಾಗಿ ಈ ಥರ ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡು ದಾರ ಎಲ್ಲ ಆಚೆ ಈಚೆ ಆಗಿರೋದನ್ನೆಲ್ಲ ಸರಿ ಮಾಡಿಕೊಂಡು, ಎಷ್ಟು ಮೆಜರಿಂಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ ದಾರ ನಾವು ಪೋಣಿಸ್ಬೇಕಾದ್ರೆ, ಅದನ್ನು ಸ್ವಲ್ಪ ನೋಡಿ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ನಾವಿಲ್ಲಿ ಪೋಣಿಸಿಟ್ಕೊಂಡಿರ್ತೀವಲ್ಲ, ನಾವಿಲ್ಲಿ
ಜ ಜರಿ ಥ್ರೆಡ್ ಕಾಪರಿಂದು ಅದನ್ನು ಈ ಹೋಲಿನ ಮಧ್ಯಭಾಗದಲ್ಲಿ ಈ ಥರ ಹಾಕಿ ಇದನ್ನು ಈ ಥರ ಸುತ್ತಿ. ನಾನು ಈ ಥರನೇ ನಾಟ್ ಹಾಕೋದು. ಕೆಲವೊಬ್ಬರು ಹೂ ನಾಟ್ ಹಾಕ್ದಂಗೂ ಹಾಕ್ತಾರೆ, ಆ ಥರ ಎಲ್ಲ ಹಾಕ್ತಾರೆ. ಬಟ್ ನಾನು ಹೀಗೆ ಹಾಕೋದು. ಒಂದು 3-4 ರೌಂಡನ್ನು ಈ ಥರ ಸುತ್ತಾದಮೇಲೆ ಈ ದಾರದ ಒಳಗಡೆ ಈ ಥರ ಒಳಗಡೆಯಿಂದ ಒಂದು ನಾಟ್ ತೊಗೊಂಡು ಹೀಗೆ ನಾಟ್ ಹಾಕಿದ್ರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಇದೇ ದಾರನ ಮತ್ತು ಈ ನಾಟ್ ಹಾಕಿರ್ತೀವಲ್ಲ, ಈ ಜರಿ ಥ್ರೆಡ್ಗಳು ಸುತ್ಕೊಂಡಿರ್ತೀವಲ್ಲ, ಅದ್ರ ಮಧ್ಯದಲ್ಲೇ ಈ ನೀಡಲ್ನ ತೂರಿಸ್ಬಿಟ್ಟು ಈ ಥರ ಹೊರಗಡೆ ಎಳ್ಕೋಬೇಕು. ಈ ಥರ ಎಳ್ಕೊಂಡ್ರೆ ನೋಡಿ ಇದು ಗಟ್ಟಿಯಾಗೂ ಇರುತ್ತೆ, ಕಿತ್ಕೊಳ್ಳೋದಿಲ್ಲ, ಮತ್ತು ನೀಟಾಗಿ ಸ್ಟಿಫಾಗಿ ಸಹ ಬರುತ್ತೆ. ಆಮೇಲೆ ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ನೀವು ಕಟ್ ಮಾಡ್ಕೋಬೋದು. ಇದು ಬೇಬಿ ಕುಚ್ಚಾಗಿರೋದ್ರಿಂದ ನಾನು ಸ್ಮಾಲಕ್ಕೆ ಕಟ್ ಮಾಡ್ತಾಯಿದ್ದೀನಿ, ಸಣ್ಣ ಕಟ್ ಮಾಡ್ತಾಯಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ 2 ಕಲರ್ ಹಾಕ್ಬೋದು, ಇಲ್ಲ 1 ಕಲರ್ ಇದು 1 ಕಲರ್ ಗ್ರೀನ್ ಹಾಕ್ಕೋಬೋದು. ಇಲ್ಲ ಅಂತಂದರೆ 3 ಕಲರ್ ಪರ್ಪಲ್ ಹಾಕ್ಕೊಂಡು 3 ಮತ್ತೆ ಗ್ರೀನ್ ಹಾಕ್ಕೋಬೋದು. ಹಾಗೆ ಈಗ ನೋಡಿ ಇದ್ರ ಮೆಜರಿಗೆ 3/4 ಇಂಚಿಗೆ ಅಂದರೆ ಇಲ್ಲಿಗೆ ಬರುತ್ತೆ ಸಾಕು. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಯಾವ ಥರ ಹೀಗೆ ಎಳ್ಕೊಂಡಿದ್ವಲ್ಲ ಸೇಮ್ ಅದೇ ಥರನೇ ದಾರ ಸುಕ್ಕಿಲ್ದಂಗೆ ನೀಟಾಗಿ ಈ ಥರ ಎಳ್ಕೊಂಡು ಸೂಜಿ ಒಳಗೆ ದಾರ ಹಾಕಬೇಕಾದ್ರೆ ಹುಷಾರಾಗಿ ಟ್ರೈ ಮಾಡಿ. ಯಾಕಂದರೆ ಇದು ನೀಟಾಗಿ ದಾರ ನೀಟಾಗಿ ಕುತ್ಕೋಬೇಕು, ಸುಕ್ಕಾಗಬಾರ್ದು, ಹಿಂದೆ ಮುಂದೆ ಆಗಬಾರ್ದು. ಆವಾಗ ವ್ಯತ್ಯಾಸಗಳಾಗುತ್ತೆ, ಚೆನ್ನಾಗಿ ಬರಲ್ಲ ಕುಚ್ಚು. ಇಲ್ಲ ಅಂತ ಅಂದರೆ ಇದೇನು ಹಿಂಗೆ ಹಾಕ್ಕೊಟ್ಟಿದ್ದಾರಲ್ಲ ಅನ್ನೋ ಥರ ಬಂದ್ಬಿಡುತ್ತೆ. ನೋಡಿ ಈ ಥರ ಹಾಕಿದ್ಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಇವಾಗ ಏನು ಮಾಡಿದ್ನಲ್ಲ ಸೇಮ್ ಅದೇ ಥರನೇ ಇದನ್ನು ಹೀಗೆ ಒಂದು ಹೋಲ್ ಮಧ್ಯದಲ್ಲಿ ನೀಡಲ್ ತಕ್ಕೊಂಡು ಇದನ್ನು 2-3 ರೌಂಡ್ಸ್ ಚೆನ್ನಾಗಿ ಸುತ್ತಬೇಕು. ಟೈಟಾಗಿ ಬಿಗಿಯಾಗಿ ಸುತ್ತಬಿಟ್ಟು ಆಮೇಲೆ ಈಗ ನಾಟ್ ಹಾಕ್ಕೋಬೇಕು. ಅದನ್ನು ಈ ಇದ್ರೊಳಗಿಂದನೇ ನಾಟ್ ತೊಗೊಂಡು ಈ ಥರ ನಾಟ್ ಹಾಕಿ ಅದಾದಮೇಲೆ ಇದನ್ನು ಇದ್ರ ಒಳಗಡೆನೆ ಈ ಜರಿ ಹಾಕಿ ಸುತ್ತಿರ್ತೀವಲ್ಲ ನಾವು ಅದರೊಳಗೇ ಇದನ್ನು ಎಳ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ, ಎಷ್ಟು ಸ್ಟಿಫಾಗಿ, ಎಷ್ಟು ನೀಟಾಗಿ ಬಂದಿದೆ ಅಂತ ಕುಚ್ಚು ಈ ಥರ ಬರುತ್ತೆ. ಈಗ ನಾವು ಮೆಜರ್ ಇಲ್ಲಿ ಫಸ್ಟಿಗೆ ಎಷ್ಟು ಕಟ್ ಮಾಡಿದ್ವಲ್ಲ ಅದೇ ಮೆಜರಿಗೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಈ ಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಬೇಬಿ ಕುಚ್ಚು. ಒಂದೇ ಅಳತೆಗೆ ಒಂದೇ ಸಮನೆ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ 3/4 ಇಂಚಿಗೆ ಮತ್ತೆ ಮಾರ್ಜಿನ್ಗೆ ಹಾಕಿಬಿಟ್ಟು ಮತ್ತೆ ದಾರನ ಸುಕ್ಕಿಲ್ದಂಗೆ ನೀಟಾಗಿ ಎಳ್ಕೊಂಡು, ಇದೇನು ಹೊಸದಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಅಂದ್ಕೋಬೇಡಿ, ಎಲ್ಲರಿಗೂ ಬರುತ್ತೆ ಸಾಮಾನ್ಯವಾಗಿ. ಇವಾಗ ಮನೇಲಿರೋರು ಸಹ ಈಗ ಡ್ಯೂಟಿಗೆ ಹೋಗೋರಿಗೆ ಪಾಪ ಟೈಮ್ ಇರಲ್ಲ, ಅದಕ್ಕೋಸ್ಕರ ಹೊರಗಡೆ ಹಾಕೋದಕ್ಕೆ ಕೊಡ್ತಾರೆ. ಮನೆಯಲ್ಲೇ ನಿಮ್ಮ ಸೀರೆಗಳನ್ನು ನೀವೇ ಹಾಕ್ಕೋಬೋದು. ನೀವು ಸುಮ್ಮನೆ ಬೇರೆಯವರಿಗೆಲ್ಲ ಯಾಕೆ ಕೊಟ್ಟು ನೀವು ಸುಮ್ಮನೆ ದುಡ್ಡೆಲ್ಲ ಇದು ಮಾಡ್ತೀರಾ ಅಲ್ವಾ? ಅದೇ ದುಡ್ಡಿತ್ತಂದರೆ ನೀವು ಬೇರೆದೇನಾದರೂ ಸ್ಟಿಚ್ ಮಾಡಿಸ್ಕೋಬೋದು, ಇಲ್ಲ ಅಂತಂದರೆ ಇನ್ನೂ ಒಂದು ಒಳ್ಳೆ ಸೀರೆಗಳು ತೊಗೋಬೋದು, ಇಲ್ಲ ಬೇರೆ ಡ್ರೆಸ್ಗಳನ್ನು ತೊಗೋಬೋದು ಅದೇ ಅಮೌಂಟಿಗೆ. ಹಾಗಾಗಿ ಇವನ್ನೆಲ್ಲ ನಾವು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಸಣ್ಣ ಹಾಬೀಸ್ಗಳಾಗಿ ನಾವು ಮಾಡಿದ್ರೆ ನಮಗೆ ನೋಡಿ ಈ ಕಡೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಆಗುತ್ತೆ, ಮತ್ತು ಬೇರೆ ಕಡೆ ನಮಗೆ ಬೇರೆ ಯಾವ ಆಲೋಚನೆಯೂ ಮನಸ್ಸೊಳಗೆ ಬರಲ್ಲ ನಮಗೆ. ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಡೀಪಾಗಿ ಆಳವಾಗಿ ತೊಡಗಿದ್ರೆ ನಾವು ಇದೇ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ನಮ್ಮ ಬಟ್ಟೆಗಳನ್ನು ನಾವು ಹೊಲ್ಕೊಂಡು ನಮ್ಮ ಸ್ಟಿಚಿಂಗ್ನ ನಾವು ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಕಳಿಬೋದು. ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಈ ಥರ ಬಂದಿದೆ ಬೇಬಿ ಈ ಥರ. ಈಗ ನೆಕ್ಸ್ಟು ಗ್ರೀನ್ ಕಲರ್ನ ಹಾಕೋಣ. ಸೇಮ್ ಇದ್ರ ಪಕ್ಕದಲ್ಲೇ ಸೇಮ್ ಇದನ್ನು ಇದೇ ಥರನೇ ಮಾಡ್ಕೊಳ್ಳಿ. ಈ ಥರ ಎಳಿಬೇಕಾದ್ರೆ ನೋಡಿಬಿಟ್ಟು ನೀಟಾಗಿ ಎಳ್ಕೊಳ್ಳಿ. ಈ ಕಡೆ ಪಕ್ಕದಲ್ಲಿ ಹಾಕಿರ್ತೀವಲ್ಲ ಅದು ಅದ್ರ ಜೊತೆಗೆ ಕಿತ್ಕೊ ಬಂದ್ಬಿಡುತ್ತೆ ಒಂದೊಂದ್ಸಲ. ಹಾಕಬೇಕಾದ್ರೆ ದಾರ ಸುಕ್ಕಾಗಲಿಲ್ಲಂಗೆ ನೀಟಾಗಿ ಎಳ್ಕೊಂಡು ಹಾಕ್ಕೋಬೇಕು. ನೋಡಿ ಈ ಥರ ಬಂತು. ಇವಾಗ ಮತ್ತೆ ಅದೇ ಥರನೇ
ಈ ಹೋಲಿನ ಮಧ್ಯದಲ್ಲಿ ನಾವು ನೀಡಲ್ ಹಾಕಿ ಇದನ್ನು ಒಂದು 2-3 ರೌಂಡ್ಸ್ ಚೆನ್ನಾಗಿ ಟರ್ನ್ ಮಾಡಿಕೊಂಡು, ಅದಾದಮೇಲೆ ಇದರೊಳಗೆ ನಾಟ್ ಹಾಕಿ ಇದರೊಳಗಿಂದ ಒಂದು ಸೂಜಿ ತೆಗೆದುಬಿಟ್ಟು ನಾಟ್ ಹಾಕಿ ಈ ಗಂಟು ಬಂದಿರುತ್ತಲ್ಲ ಅದರೊಳಗೇ ಸೂಜಿನ ತೆಗೆದು ಗಟ್ಟಿಯಾಗಿ ಎಳೆದ್ಬಿಟ್ರೆ ನಾಟು ಗಟ್ಟಿಯಾಗುತ್ತೆ, ಕಿತ್ಕೊಳ್ಳೋದಿಲ್ಲ. ಈಗ ಇದೇ ಮೆಜರ್ಮೆಂಟಿಗೆ ತಕ್ಕಂಗೆ ಇದನ್ನು ಕಟ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ಈ ಥರ ಬಂತು. ಅರ್ಧ ಹಾಕಿದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಗ್ರೀನ್ ಕಲರಿಂದು ಮತ್ತೆ ಇದೇ ಥರನೇ ಹಾಕ್ತಾಯಿದ್ದೀನಿ. ಮುಕ್ಕಾಲು ಇಂಚ್ ಮಾರ್ಜಿನಿಗೆ ಒಂದು, ದಾರ ಸುಕ್ಕಿರ್ಲಿಲ್ಲಂಗೆ ನೀಟಾಗಿ ಎಳ್ಕೊಂಡು ಈ ಥರ ನಾಟನ್ನು ಹಾಕ್ಕೋಬೇಕು. ಏನು ಬೇಕಾದರೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಮನೆಯಲ್ಲಿ ಕೆಲಸ ಇಲ್ಲ, ಮನೇಲಿರೋರಿಗೆ ಏನು ಕೆಲಸ ಇರಲ್ಲ ಅಂತ ಅಂದ್ಕೊಳ್ಳೋದು ಸುಳ್ಳು. ಯಾಕಂದರೆ ತುಂಬ ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಅದು ಇದು ಅಂತೇಳೆಲ್ಲ ತುಂಬ ಕೆಲಸಗಳಿದ್ದೇ ಇರುತ್ತೆ. ಫ್ರೀ ಟೈಮಲ್ಲಿ ಬೋರ್ ಆದಾಗ ಸುಮ್ಮನೆ ಮೊಬೈಲ್ನ ನೋಡಿ ಕಲ್ತ್ಕೋಬೋದು ನಾವು ಅಲ್ವಾ. ಅಲ್ಲಿ ಇಲ್ಲಿ ಕ್ಲಾಸಿಗೆಲ್ಲ ಹೋಗಿ ಸುಮ್ಮನೆ ಕಲಿಯೋದಕ್ಕಿಂತ ನಾವು ಹೋಗಿ ಕಲ್ತ್ಕೋಬೋದು. ನಮ್ಮ ಸೀರೆಗಳದ್ದು ಕುಚ್ಚುಗಳನ್ನೆಲ್ಲ ನಾವೇ ಹಾಕ್ಕೋಬೋದು. ಎಲ್ಲ ಪ್ರತಿಯೊಂದಕ್ಕೂ ಅಮೌಂಟು ನಾವು ಕೊಡ್ತಾನೆ ಹೋದರೆ ನಮಗಂತ ಸೇವಿಂಗ್ಸ್ ಏನು ಉಳಿಯೋದಿಲ್ವಲ್ಲ. ಹಾಗಾಗಿ ಇದು ಎಳಿಬೇಕಾದ್ರೆ ಈ ಥರ ಎಲ್ಲ ಗಂಟುಗಳಾಗುತ್ತೆ, ನೋಡಿಕೊಂಡು ನಿಧಾನಕ್ಕೆ ಎಳ್ಕೋಬೇಕು ನೀವುಗಳು. ಈಗ ಈ ಗಂಟೊಳಗೆ ಇದನ್ನು ಈ ಥರ ಹಾಕಿ ಹುಷಾರಾಗಿ ಇದನ್ನು ಇದು ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ಬೆರಳೆಲ್ಲ ಇರುತ್ತಲ್ಲ, ಚುಚ್ಕೊಳ್ಳೋವಂಥ ಚಾನ್ಸಸ್ಗಳಿರುತ್ತೆ. ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕು. ಈ ಥರ ಆದಮೇಲೆ ಈಗ ಈ ಪಕ್ಕಕ್ಕೆ ಹಾಕಿರ್ತೀವಲ್ಲ ಅದೇ ಮೆಜರ್ಮೆಂಟಿಗೆ ತಕ್ಕಂಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟೇ. ಪೂರ್ತಿ ಹಾಕಾದ್ಮೇಲೆ ಇದು ಹೇಗೆ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪೂರ್ತಿ ಮುಗಿಸಿದ್ದೀನಿ ಹಾಕೋದು. ಈಗ ಆಲ್ರೆಡಿ ಫೈನಲಿಗೆ ಬಂದಿದೆ, ಎಂಡಿಂಗಲ್ಲಿದೆ. ಈಗ ಅವಾಗ ಇನ್ನೊಂದು 2 ಎಳೆ ಹಾಕಿಬಿಟ್ರೆ ಇದು ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ ಈ ಥರ ಸಿಂಪಲ್ಲಾಗಿ ಬೇಬಿ ಕುಚ್ಚು 50 ಸ್ಟ್ಯಾಂಡಿಂದು ಈ ಥರ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಈ ಥರ ಹಾಕೋದ್ರಿಂದ. ನೋಡೋಕ್ಕೂ ತುಂಬ ಲುಕ್ ಇರುತ್ತೆ, ಹಾಕ್ಕೊಳ್ಳೋಕ್ಕೂ ತುಂಬ, ವೇರ್ ಮಾಡಿದಾಗ ತುಂಬ ಚೆನ್ನಾಗೂ ಕಾಣುತ್ತೆ. ಇವುಗಳೆಲ್ಲ ಒಂದು ಸಲ ಟ್ರೈ ಮಾಡಿ. ಸೀರೆ ಮೇಲೆ ಯಾವುದಾದ್ರೂ ಒಂದು ಭಾರವಾದ ವಸ್ತು ಇಟ್ಕೋಬೇಕು. ಅಂದರೆ ಸೀರೆ ಆ ಕಡೆ ಈ ಕಡೆಗೆ ಜರುಗಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಈ ಥರ ಟರ್ನ್ ಮಾಡಿಕೊಂಡು ಇದರೊಳಗಿಂದ ಈ ಥರ ತೆಕ್ಕೊಂಡು ಗಂಟು ಹಾಕ್ಕೋಬೇಕು. ಅದಾದಮೇಲೆ ಈ ಥರ ನಾಟನ್ನು ಹಾಕ್ಕೋಬೇಕು. ನಾಟ್ ಹಾಕಬೇಕಾದ್ರೆ ಹುಷಾರಿ, ಪಕ್ಕದಲ್ಲಿರೋ ಆಗಿರೋವಂಥ ಕುಚ್ಚು ಅದಕ್ಕೂ ಸೇರಿ ನಾಟ್ ಆಗಿಬಿಡುತ್ತೆ. ಆಮೇಲೆ ಇದರೊಳಗಿಂದ ತಕ್ಕೊಂಡು ಮತ್ತೆ
ನಾಟ್ ಹಾಕ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇವಾಗ ಇದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟು ಟ್ರಿಮ್ ಮಾಡಿಕೊಂಡು ಲಾಸ್ಟು ಇನ್ನೊಂದೇ ಉಳ್ಕೊಂಡಿದೆ ಈ ಥರ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಸುಲಭವಾಗಿ ಹಾಕ್ಬೋದು ಇದನ್ನು ಕುಚ್ಚನ್ನು. ತುಂಬ ಈಸಿ ವಿಧಾನ, ಹೌದು, ತುಂಬ ಸುಲಭವಾಗಿರುತ್ತೆ ಮಾಡೋದು. ಸುಮ್ಮನೆ ಅವರು ಇವ್ರಿಗೆ ಕೊಟ್ಟು ಹಾಕ್ಕೊಳ್ಳೋ ಬದಲು ನೀವೇ ಒಂದ್ಸಲ ನಿಮ್ಮ ಸೀರೆಗೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಸೀರೆ ಕುಚ್ಚು ಈ ಥರ ನೀಟಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಉಲ್ಟಾ ಪೋರ್ಷನಲ್ಲಿ ಇಟ್ಕೊಂಡು ಹಾಕಿರೋದು. ಈಗ ಸೀದಾ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಸೀದಾ ಈ ಥರ ಕಾಣಿಸ್ತಾ ಇದೆ ಕುಚ್ಚು. ನೋಡಿ, ಎಲ್ಲ ಒಂದೇ ಲೆವೆಲ್ಲಿಗೆ ಇದೆ, ಒಂದೇ ಅಳತೆಯಲ್ಲೇ ಇದೆ. ಈ ಥರ ನೋಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೇನಾದರೂ ಮತ್ತೆ ನನಗೆ ಕುಚ್ಚು ಹಾಕೋದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಇನ್ನೂ ಡೀಪಾಗಿ ಬೇಕಾದರೆ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್.